ಚುನಾವಣೆ ಕಾವು ರಂಗೇರ್ತಿರುವ ನಡುವೆನೇ ಚಿತ್ರದುರ್ಗದಲ್ಲಿ ನಗರದಲ್ಲಿ ರೈತ ಸಂಘದವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಎಲ್ಲವನ್ನೂ ಕೂಡ ಬಿಟ್ಟು ಇದು ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ರೈತರನ್ನು ಕೇಳೋಣ ಬನ್ನಿ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಧನಂಜಯ. ಯಾಕೆ ತಾವೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಸರ್? 2023ರಲ್ಲಿ ತೀವ್ರ ಬರಗಾಲ ಬಂದಿತ್ತು ರಾಜ್ಯದಲ್ಲಿ. ಬೆಳೆ ವಿಮೆ ಆಗ್ತೀವಿ ಅಂತೇಳಿ ಸುಮಾರು ಜಿಲ್ಲಾಧಿಕಾರಿ ಮುಖಾಂತರ 5 ಸಭೆ ಮಾಡಿದ್ವಿ. ಈಗ ಫೆಬ್ರವರಿಗೆ ಆಗ್ತಂದ್ರೆ ಅಂದ್ರೆ ಮಾರ್ಚಿಗೆ ಆಗ್ತಂದ್ರೆ ದುಡ್ಡು ಬರಲಿಲ್ಲ ಬೆಳೆ ವಿಮೆ. ಈಗ ಎಷ್ಟು ಪರಿಸ್ಥಿತಿ ಭೀಕರ ಬರಗಾಲ ಬಂದ್ಬಿಟ್ಟು ಈಗ ಬರ್ಬೋದು ಹಬ್ಬ ಮಾಡೋ ದುಡ್ಡು ಇಲ್ಲ ಆಗ್ತಾನೆ. ಈಗ ವರ್ಷಕ್ಕೊಂದು ಹಬ್ಬ ಬರ್ದು ಯುಗಾದಿ ಹಬ್ಬ ಅಂತ ರೈತರಿಗೆ ನಮ್ಮ ಭಾರತ ಇದೆ ವಿಶೇಷ ಹಬ್ಬ ಮಾಡಿ ಬಟ್ಟೆ ತಮ್ಮಕ್ಕೆ ಹಬ್ಬ ಮಾಡೋಕೆ ಕಾಯೋದು ದುಡ್ಡಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊಬೈಲ್ ಚೆನ್ನಾಗಿದೆ, ಮೊಬೈಲ್ ಒಂದೇ ಎಷ್ಟು ಕೊಟ್ರಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ. ಅದಕ್ಕೆ ಸರ್ ಈಗ ಬೆಳೆ ವರ್ಷ ಹಾಕಿ ಬಂಡವಾಳ ವಾಪಸ್ ಬಂದಿಲ್ಲ, ಖರ್ಚು ಮಾಡಿ ದುಡ್ಡು 10 ರೂಪಾಯಿ ವಾಪಸ್ ಬಂದಿಲ್ಲ. ಬೆಳೆ ಯಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀರಾ? ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಿ. ಯಾವ ಸರ್ಕಾರ? 2 ಸರ್ಕಾರನು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಸರ್ಕಾರ ಸಂಬಂಧಪಟ್ಟಿದ್ದಕ್ಕೆ ಬೆಳೆ ವಿಮೆಗೆ ಪರಿಹಾರ ಹಾಕಿಲ್ಲ. ಪರಿಹಾರ ರಾಜ್ಯ ಸರ್ಕಾರ 2,000 ರೂಪಾಯಿ ಹಾಕಿಬಿಟ್ಟು ಸುಮ್ಮನೆ ಆಗಿದೆ. ಇದು ರೈತರಿಗೆ ಪರಿಹಾರ ಬೆಳೆ ವಿಮೆ ಮುಖ್ಯ ಪರಿಹಾರ ಬೇಕೀಗ. ಯಾಕೆ ಬೆಳೆ ಕಟ್ಟೋ ಸ್ವಲ್ಪ ಜನ ಕಟ್ಟೋದು ಬೆಳೆ ಪರಿಹಾರ ಎಲ್ಲರಿಗೂ ಬೇಕು ಸರ್. ಸಾಮೂಹಿಕ ಪರಿಹಾರ ಬರೋ ಪರಿಹಾರ 2,000 ರೂಪಾಯಿ ಮಾತ್ರ ಹಾಕ್ಬಿಟ್ಟು ಬರಗದಕ್ಕೆ ಬೆದ್ಲಿಗೆ 13 ಸಾವಿರ ಕೊಡ್ಬೇಕಂತೈತೆ. ನೀರಾವರಿ 25,000 ರೂಪಾಯಿ ಐತೆ. ಸಾಮೂಹಿಕ ಎಕರೆ 400 ರೂಪಾಯಿ, ಎಕರೆ 400 ರೂಪಾಯಿ. 2 ಹೆಕ್ಟರ್ಗೆ 2,000 ರೂಪಾಯಿ ಸುಮ್ಮನೆ ಆಗಿದ್ದಾರೆ ಪರಿಹಾರ. ಇದು ಕೂಡ ರೈತರು ಬಿಡುಗಡೆ ಮಾಡೋಕೆ ಪರಿಹಾರ ಕೊಡಲೇಬೇಕೀಗ. ಮತ್ತು ಬೆಳೆ ಬಿಡುಗಡೆ ಮಾಡೋಕೆ ಸರ್ಕಾರ ವಿರುದ್ಧವಾಗಿ ಇಲ್ಲಿ ಹೋರಾಟ ಸರಿ. ಹಾಗಾದ್ರೆ ತಾವು ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ ಸರ್? ಗೌಪ್ಯ ಮತದಾನ ಸ್ವಲ್ಪ ಗೌಪ್ಯ ಮತದಾನ ಅದು ನಾವು ಸರಿಯಾಗಿ ಒಟ್ಟು ಪಾಠ ಕಳಿಸ್ತಾರೆ. ಯಾರಿಗೆ ಪಾಠ ಕಲಿಸ್ತೀರಾ? ಒಬ್ಬರು ಪಾಠ ಕಳಿಸ್ತಾರೆ ಸರ್. ಈಗ ಒಬ್ಬರು ಪಾಠ ಯಾರು ಒಟ್ಟು ಪಾಠ ಕಳಿಸ್ತಾ ಒಬ್ಬರಿಗೆ ಒಬ್ರು ಬುದ್ಧಿ ಕಳಿಸ್ತಾರೆ. ಸರ್ ನಮಸ್ಕಾರ ಸರ್. ಸರ್ ತಾವು ಹೋರಾಟವನ್ನು ಮಾಡ್ತಿದ್ದೀರಾ, 2 ಸರ್ಕಾರದ್ದು ಹೋರಾಟ ಮಾಡ್ತಿದ್ದೀರಾ. ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆ ತಮ್ಮ ನಿಲುವೇನಿರುತ್ತೆ? ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ರೈತ ಸಂಘ ಹೋರಾಟ ಮಾಡ್ತಾ ಬರ್ತೈತಿ. ಯಾಕಂದರೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರೈತರು ಬೆನ್ಮೂಳೆ ಮುರಿದಿರೋಂಥ ಕೇಂದ್ರ ಸರ್ಕಾರ ಈ ದೇಶದ ಎಲ್ಲ ಸಂಪತ್ತನ್ನು ಇವತ್ತು ಖಾಸಗೀಕರಣ ಮಾಡೋದ್ರ ಮುಖಾಂತರ ಇವತ್ತು ರೈತ ವಿರೋಧಿ ನೀತಿ ಅನ್ಸುತ್ತೆ. ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ರೈತ ವಿರೋಧಿ ಕಾನೂನು ರೈತರ ವಿರುದ್ಧವಾಗಿ ಇವತ್ತು ನಡ್ಕೊಂಡೈತಿ. ಏನು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮುಖಾಂತರ 2016-17ರಿಂದ ಇದುವರೆಗೂ ನಾವು ರೈತರು ಹೋರಾಟ ಮಾಡಿದಾಗ ಯಾವತ್ತೂ ಒಂದು ನಯ ಪೈಸೆ ಒಂದು ಬಿಡುಗ ಸಮೇತ ಇವತ್ತು ರೈತರ ಖಾತೆಗೆ ಜಮಾ ಆಗಿಲ್ಲ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 216 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಇದುವರೆಗೂ ಒಂದು ನಯ ಪೈಸೆ ರಾಜ್ಯ ಸರ್ಕಾರನೇ ಒಂದು ನಯ ಪೈಸೆ ದುಡ್ಡು ರೈತರ ಖಾತೆಗೆ ಹಾಕಿಲ್ಲ. ಇವತ್ತು ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಿದ್ರೆ ಚುನಾವಣೆಯಲ್ಲಿ ತಮ್ಮ ನಿಲುವು ಯಾರ ಪರ ಇರುತ್ತೆ, ಯಾರ ವಿರುದ್ಧ ಇರುತ್ತೆ? ಕೇಂದ್ರ ಸರ್ಕಾರದ ವಿರುದ್ಧ ಇರುತ್ತೆ. ಥ್ಯಾಂಕ್ ಯು. ಬನ್ನಿ, ನಾನು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇಲ್ಲಿ ಬಹಳಷ್ಟು ಜನ ರೈತರಿದ್ದಾರೆ, ರೈತರ ಅಭಿಪ್ರಾಯನ ಪಡ್ಕೊಳ್ತಾ ಹೋಗೋಣ. ನಮಸ್ಕಾರ ಸರ್. ಏನು ಸರ್, ಏನಕ್ಕೆ ಪ್ರೊಟೆಸ್ಟ್ ಮಾಡ್ತೀರಾ? ಈಗ ಸರ್ಕಾರಗಳು ಬೆಳೆ ವಿಮೆಯನ್ನು ಕಟ್ಸ್ಕೊಂಡಿದ್ದಾವೆ. ಬೆಳೆ ವಿಮೆ ಕಟ್ಸ್ಕೊಂಡಂಥ ಸಂದರ್ಭದಲ್ಲಿ ಬೆಳೆ ವಿಮೆ ಇವತ್ತಿನವರೆಗೂ ಸರ್ಕಾರಗಳು ಹಾಕಿಲ್ಲ. DC ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ, SDRF ಅಂದರೆ ಸ್ಟೇಟಿಂದ ಬಂದಿದೆ, ಸೆಂಟ್ರಲಿಂದ ಬಂದಿಲ್ಲ ಅಂತ ಹೇಳ್ತಾರೆ. ನಾವು ಸ್ಟೇಟಿಂದ ಅಂತ ಸೆಂಟ್ರಲಿಂದ ಅಂತ ಕಟ್ಟಿಲ್ಲ. ವಿಮೆ ಕಟ್ಟಿ 10 ತಿಂಗಳಾಯಿತು. ವಿಮೆ ಕೊಟ್ಟರೆ ಹಾಗಾದ್ರೆ ಈಗ ಪ್ರೊಟೆಸ್ಟ್ ಮಾಡ್ತೀರಾ? ಈ ಸರಿ ಲೋಕಸಭೆ ಚುನಾವಣೆ ತಮ್ಮ ನಿಲುವೇನು? ಇಲ್ಲ, ಅದು ಮಾತಾಡೋದಲ್ಲ. ಈಗ ಇದಾದ ನಂತರ ಎಸ್ ಸರ್. ನಮಸ್ಕಾರ ಸರ್. ಈ ಬಾರಿ ತಮ್ಮ ನಿಲುವೇನು ಲೋಕಸಭೆ ಚುನಾವಣೆಯಲ್ಲಿ? ನಾವು ಆಮೇಲೆ ಮಾತಾಡ್ತೀವಿ. ಸುಮ್ಮನೆ ನಮ್ಮನ್ನು ಯಾಕೆ ಗೊಂದಲ ಮಾಡಿಸ್ತಾರೆ? ಬನ್ನಿ, ಅವರು ಬೆಳೆ ವಿಮೆಗೆ ಸಂಬಂಧಪಟ್ಟಾಗ ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ. ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 2 ಸರ್ಕಾರದ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಮತ್ತೊಬ್ಬರು ಹೇಳ್ತಾರೆ ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆದ ಹಣವನ್ನು ಬಿಡುಗಡೆ ಮಾಡಿಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ನಿಲುವನ್ನು ನಾವು ತಿಳಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಬನ್ನಿ, ಇನ್ನಷ್ಟು ಮಾತನಾಡ್ತಾ ಹೋಗೋಣ. ಇಡೀ ಚಿತ್ರದುರ್ಗ ನಗರ ಮತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರ ಅಭಿಪ್ರಾಯವನ್ನು ಪಡೆಯೋಣ. ನಾವೀಗ ಕೋಟೆನಾಡು ಚಿತ್ರದುರ್ಗ ನಗರದ ಆರ್ಟ್ ಆಫ್ ದಿ ಸಿಟಿ ಅಂತ ಕರ್ತಕ್ಕಂಥ ಲಕ್ಷ್ಮೀ ನಗರದಲ್ಲಿದ್ವಿ. ಲಕ್ಷ್ಮೀ ನಗರ ಅಂತ ಹೇಳಿದ್ರೆ ಇಲ್ಲಿ ಶಾಪಿಂಗ್ಗೆ ಭಾಳಷ್ಟು ಫೇಮಸ್ ಇರ್ತಕ್ಕಂಥದ್ದು. ಲಕ್ಷ್ಮೀ ನಗರದಲ್ಲಿ ಮತದಾರರನ್ನ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಸ್ಟೂಡೆಂಟ್, 3rd ಇಯರ್ BCA. ಫಸ್ಟ್ ಟೈಮ್ ಓಟಾರಾ? ಹೌದು ಮೇಡಮ್, ಚಿತ್ರದುರ್ಗದಲ್ಲಿ ಈ ಬಾರಿ ಎಂಥವ್ರನ್ನ ಗೆಲ್ಲಿಸ್ಬೇಕಂತಿದ್ದೀರಾ? ನಾವು ಚಿತ್ರದುರ್ಗ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತನೂ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಅಂದ್ರೆ ನೀವು ಕ್ಯಾಂಡಿಡೇಟ್ ಅನ್ನು ನೋಡಲ್ಲ? ಕ್ಯಾಂಡಿಡೇಟ್ ಗೊತ್ತು, ಗೋವಿಂದ್ ಕಾರಜೋಳ BJP ಇಂದ, ಇವರು ಇದ್ದಾರೆ ಕಾಂಗ್ರೆಸ್ ಇಂದ. ಬಟ್ ಕ್ಯಾಂಡಿಡೇಟ್ ಅನ್ನೋದಕ್ಕಿಂತನೂ ಒಬ್ಬ ಲೀಡರ್ ಪವರ್ಫುಲ್ ಆಗಿದ್ರೆ ಸಿಸ್ಟಮ್ನ ಚೇಂಜ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮೋದಿ ಓಟ್ ಹಾಕ್ತೀವಿ. ಮೋದಿ ಓಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಬನ್ನಿ, ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಏನು ಈ ಸರಿ ಯಾವುದಿದೆ ಇಲ್ಲೆಲ್ಲ ಪಾರ್ಟಿ ಎಲ್ಲ? ಇಲ್ಲೆಲ್ಲ ಈ ಸರಿ ಎಲ್ಲ BJPನೇ ಜೋರಿದೆ. ಸರಿ, BJPನೇ ಜೋರಿದೆ. ಹೌದಾ? ತಾವು BJPಗೆ ಓಟ್ ಹಾಕ್ತೀವಿ? ಸರಿ, BJPಗೆ ಹಾಕೋದು ನಾವೆಲ್ಲ. ಯಾಕೆ ಅಂತ? ಯಾಕಂದ್ರೆ ಈ ನೋಡ್ರಿ ಈತ ಕಾಂಗ್ರೆಸ್ ಬಂದಮೇಲೆ ನಮ್ಗೆ ಎಷ್ಟು ಅನ್ಯಾಯ ಆಗ್ತೈತೆ. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ವಿಪರೀತ ರೇಟ್ ಆಗ್ತಾ ಇದ್ದಾವೆ. ಅದರಿಂದ ಎಲ್ಲರೂ ನಾವು ಎಲ್ಲ ಒಂದು ಇದಕ್ಕೆ ಬಂದಿದ್ವಿ, BJPಗೆ ಹಾಕ್ಬೇಕು, BJP ತರಬೇಕು ಅಂತ. ಥ್ಯಾಂಕ್ ಯು ಸರ್. ಏನು ಗ್ಯಾರಂಟಿಯಿಂದ ಉಪಯೋಗ ಆಗ್ತಿದೆ ಸರ್?
ಸರ್ ಗ್ಯಾರಂಟಿಯಿಂದ ಉಪಯೋಗ ಆಗುತ್ತೆ, ಯಾಕೆ ಹಾಕೋದಿಲ್ಲ? ಯಾಕಂದರೆ ಈಗ ಎಷ್ಟೋ ಕಡುಬಡವರಿಗೆ ಈಗ ತಿಂಗಳ 2,000 ರೂಪಾಯಿ ದುಡ್ಡು ಹಾಕ್ತಾರೆ, ಅಕ್ಕಿ ಕೊಡ್ತಾರೆ. ಈಗ 2,000 ರೂಪಾಯಿಗೆ ಎಷ್ಟು ಸಾಮಾನು, ಅಟ್ಲೀಸ್ಟ್ ಒಂದು ಜೀವನ ಮಾಡೋಕ್ಕೆ ಏನು 1 kg ಎಣ್ಣೆ ಅಥವಾ ಅವ್ರ ಬೇಳೆ 2 kg ಏನು ಬೇಕೋ ಒಂದು ಜೀವನ ಮಾಡೋಕ್ಕೆ ಒಂದು ತಿಂಗಳಲ್ಲಿ ಸಿಂಪಲ್ ಆಗಿ ಬಡವರಲ್ಲಿ. ಅದು ಇಲ್ಲ ಅಂತಂದ್ರೆ ಕಷ್ಟ ಎಷ್ಟಾಗತ್ತೆ ಹೇಳ್ರಿ? ಇವ್ರು 5 kg ಅಕ್ಕಿ ಈಗ 29 ರೂಪಾಯಿ kg ಅಕ್ಕಿ ನೀವು ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ ಮ್ಯಾಗ್ಲಿಂದ, ಲೋಕಸಭೆಯಿಂದ. ಅವ್ರು ಕೊಡೋದ್ರಲ್ಲಿ ಅದನ್ನ ಇವರು ಕಡಿಮೆ ರೇಟಿಗೆ ಬಡವರಿಗೆ ಸಿಗವಲ್ಲ. 29 ರೂಪಾಯಿ kg ಅಕ್ಕಿ, ಮಸೂರಿ ಅಕ್ಕಿನೇ ಬಡವರು ತಿನ್ನಾರಲ್ಲ, ಯಾಕೆ ಕೊಡಬಾರ್ದಾಗಿತ್ತು? ಅದಕ್ಕೆ ಯಾಕೆ ಅಸೂಯೆ ಮಾಡಿದ್ರು ಮತ್ತೆ ಇವರು? ಅದರಿಂದ ಇವಾಗ ಸದ್ಯಕ್ಕೆ ರಾಜ್ಯ ಸರ್ಕಾರದವ್ರು ಕೊಡ್ತಿರೋದು ಬಹಳಷ್ಟು ಬಡವರಿಗೆ ಉಪಯೋಗ ಆಗುತ್ತೆ. ಯಾಕೆ? ಈಗ 2,000 ರೂಪಾಯಿ, ಈಗ ಹಬ್ಬ ಬಂತು ಯುಗಾದಿ, 2,000 ರೂಪಾಯಿನಲ್ಲಿ ಸಿಂಪಲ್ ಆಗಿ ಏನು ಬೇಕು, 1 kg ಅಕ್ಕಿ, 1 kg ಎಣ್ಣೆ, 1 kg ಬೇಳೆ ಅಥವಾ ಇನ್ನೂ ಏನೋ ಮನೆಗೆ ಬೇಕಾದ ಸಾಮಾನು 2,000 ರೂಪಾಯಿ. ಅದು ಇಲ್ಲ ಅಂತಂದ್ರೆ ಏನ್ ಮಾಡೋರು? ಇವ್ರು ಯಾರೋ ಹೊಲ ಇರೋರಿಗೆ 2,000 ರೂಪಾಯಿ ಹಾಕ್ಬಿಟ್ರೆ ಬಂತ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಬಂತೆ, ಕೆಲವು ಹೊಲ ನಿರ್ಗತಿಕರಿಗೆ, ಭೂ ರೈತರಿಗೆ ಏನ್ ಸಿಗುತ್ತೆ? 2,000 ರೂಪಾಯಿ ಹಾಕೋದ್ರಿಂದ ಅವ್ರಿಗೆ ಬಹಳಷ್ಟು ಅನುಕೂಲ ಐತಿ. ಇವರು ಇಂಡಿವಿಜುವಲ್ ಆಗಿ ನಮ್ಮ ಸರ್ಕಾರ ನಮ್ಮ ಹೆಸರು ಬರಲಿ ಅಂತ ಇವ್ರಿಗೆ 29 ರೂಪಾಯಿ kg ಅಕ್ಕಿ ಕೊಡ್ತಾ ಇದಾರೆ, ಮಸೂರಿ ಅಕ್ಕಿ. ನಿಜ, ಅದನ್ನೇ ಸೊಸೈಟಿ ಕೊಡ್ಲಿ, ಬಡವ್ರು ತಿಂತಾರೆ 29 ರೂಪಾಯಿ kg ಅಕ್ಕಿನ. ದುಡ್ಡಿರೋರು ಹೋಗಿ 29 ರೂಪಾಯಿ kg ಅಕ್ಕಿ ಕೊಂಡ್ಕೊಂತಾರೆ. ಅದು ದುಡ್ಡಿಲ್ದಾರೆ 29 ರೂಪಾಯಿ ಎಲ್ಲಿಂದ ತತ್ತಾರೆ? ಅದೇ ಸಿದ್ದರಾಮಯ್ಯ ಅವರು ಬಡವರಿಗೆ ಪುಕ್ಷಟೆ ಕೊಡೋರು, ಅವ್ರು ತಿನ್ನರಲ್ಲ, ಅನುಕೂಲ ಆಗೋದಲ್ಲ. ಈಗ ನೀನು ದುಡ್ಡಿರೋನಂತ 29 ರೂಪಾಯಿ ಕೊಟ್ಟು ತಗೊಳ್ತೀಯ. ಈಗ ನಾನು 2 ರೂಪಾಯಿ ದುಡ್ಡು ಕೊಟ್ಟರು ಹೆಚ್ಚಾಗಿ ಆಗಿರಲ್ಲ ತಾಂತೀನಿ ಅಂತ ಹೇಳ್ಬೋದು. ಹೊರಗಡೆ ತಗೊಂಡ್ರೆ 40 ರೂಪಾಯಿ kg ಅಕ್ಕಿ, ಅದೇ ಅಕ್ಕಿ ಆ ಬಡವರಿಗೆ ಕೊಟ್ರೆ ಪುಕ್ಷಟೆ ಕೊಟ್ಟಂಗಾಗೋದು, ನೆಂಚ್ಕೊಳ್ಳೋರು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಮಾಡಿದ್ರು ಇವರು, ಮಲತಾಯಿ ಧೋರಣೆ ಮಾಡಲಿಲ್ಲ ಅಂತ ಇವ್ರು ಈ ಪಾರ್ಟಿ ಹೊಡೆದಾಡ್ತಾ ಇದಾರೆ. ಅವ್ರಿಗೂ ಅದು ಕೂಡ ಅವ್ರಿಗೆ ಕೀರ್ತಿ ಬರೋದಲ್ಲ. ಇನ್ನೊಂದು 25 ಜನ MP ಇದ್ದಾರೆ ಅದೇ ಪಕ್ಷದಲ್ಲಿ. ರಾಜ್ಯಕ್ಕೆ ಸವಲತ್ತು ಬೇಕಾದಾಗ ಪಕ್ಷಾತೀತವಾಗಿ ಒಂದಾಗಿ ಹೋಗಿ ತರಬೇಕು. ಮ್ಯಾಗಳಿಂದ ಏನು ಅನುದಾನ ಬರುತ್ತೆ? ಚಿತ್ರದುರ್ಗದಲ್ಲಿ ಈ ಬಾರಿ ಯಾವ ಟ್ರೆಂಡ್ ಇದೆ ಸರ್? ಚಿತ್ರದುರ್ಗ ಯಾವಾಗಲೂ ಕಾಂಗ್ರೆಸ್ ಭದ್ರಕೋಟೆ, ಆದರೆ BJPನೂ ಬಂದೈತೆ, ಇಲ್ಲ ಅಂತ ಹೇಳಲ್ಲ. ಸೊ ಈ ಬಾರಿ ಟಫ್ ಐತೆ, ಈ ಬಾರಿ ಕಾಂಗ್ರೆಸ್ ಆಗ್ಬಹುದು ಅನ್ನೋದು ನನ್ನ ಅನಿಸಿಕೆ ಐತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾರಣ ಈ ಕಡೆ ಬಾರಣ. ಒಂದು ಮೇಲೆಲ್ಲ ಓಡಿಸ್ಕೊಂಡು ಏನು ಜನಕ್ಕೆಲ್ಲ ನೋಡಿ 3 ಜನ ಹಾಕೊಂಡಿದ್ರೆ ಹೆಲ್ಮೆಟ್ ಹಾಕಿಲ್ಲ. ಹಬ್ಬ ಸರ್, ಹಬ್ಬ ಅಂತ ಹೇಳಿ ನಿಲ್ಲಿ ಅಣ್ಣ. ನೋಡಿ 3 ಜನ ಇದ್ದೀರಾ, ಬೈಕಲ್ಲಿ 3 ಜನ ಓಡಿಸ್ತಾರಾ? ಈ ಕಡೆ ಬನ್ನಿ. ಈಗ ಅಣ್ಣ, ಈಗ 3 ಜನ ಇದ್ದೀರಾ, ಹೆಲ್ಮೆಟ್ ಹಾಕಿಲ್ಲ, ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದೀರಾ, ಆಯ್ತಾ? ಹಬ್ಬ ಅಂತೇಳಿ ಹೆಲ್ಮೆಟ್ ಹಾಕ್ತಲೇ 3 ಜನ ಹೋಗ್ಬೋದಾ? ನೋಡೋರು ನಡೀತದೆ. ಯಾವ ಊರಣ್ಣ? ಇಲ್ಲ ದುರ್ಗ ನೆರೆನಾಳು. ಹೌದಾ? ಈ ಸರಿ ಲೋಕಸಭೆ ಚುನಾವಣೆ ಬರ್ತಿದೆಯಲ್ಲ, ಏನಂತೀರಿ, ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನು? ಬಿಜೆಪಿ ಮೋದಿ. ಹೌದಾ? ನಿಮ್ಮಲ್ಲೆಲ್ಲ ಬಿಜೆಪಿ. ಬಿಜೆಪಿ. ನಿಮಗೆ ಗ್ಯಾರಂಟಿ ಬರ್ತಕ್ಕ? ಗ್ಯಾರಂಟಿ ಮೋದಿ ಬರ್ತಾರೆ. ಗ್ಯಾರಂಟಿ ಅಕ್ಕಿ ಬರುತ್ತಾ? ಅಕ್ಕಿ ಬರುತ್ತೆ. ದುಡ್ಡು ಬರುತ್ತಾ? ದುಡ್ಡು ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ ದುಡ್ಡು. ಇದು ಸರ್ ಇದರಿಂದ ಕಾಂಗ್ರೆಸ್ ಇಂದ ಬರ್ತೀವಿ. ಏನ್ ಮಾಡ್ತೀರಿ ದುಡ್ಡು? ನಾವ ಮನೆ ಬಳಕೆ. ವೋಟ್ ಯಾರಿಗೆ? ವೋಟ್ ಬಿಜೆಪಿ. ಓಕೆ, ಅಂದ್ರೆ ನಿಮ್ಮ ಮನೆಯವ್ರು ಹೇಳಿದ್ರೆ ವೋಟ್ ಹಾಕೋದು ನೀವು ಸ್ವಯಂ ಇಚ್ಛೆಯಿಂದ ಹಾಕಲ್ಲ? ಇಲ್ಲ, ಮೋದಿಗೆ ವೋಟ್ ಹಾಕೋದು ನಾವು. ಎಸ್, ಓಕೆ, ಥ್ಯಾಂಕ್ ಯು. ಯಾವ ಊರಕ್ಕ? ಮುದ್ದಾಪುರ. ಏನ್ ಬಂದಿದ್ರಿ? ಬಟ್ಟೆ ತಗೋಣಕ್ ಬಂದ್ವಿ. ಬಟ್ಟೆ ತಗೋಣಕ್. ಹೌದಾ? ತಗೊಂಡ್ರಾ? ಯಾರಿಗೆಲ್ಲ ತಗೊಂಡ್ರಿ? ಮದುವೆ ಬಟ್ಟೆ. ಹೌದಾ? ಈ ಸರಿ ಎಲೆಕ್ಷನ್ ಎಲ್ಲ ಯಾರಿಗೆ, ನಿಮಗೆ ಗ್ಯಾರಂಟಿ ಬರುತ್ತಾ? ನಿಮ್ಮನೇಲಿ ಯಾರಿಗೆ ದುಡ್ಡು ಬರುತ್ತೆ? ಎಲ್ಲರಿಗೂ ಬರ್ತದೆ, ಹೆಣ್ಮಕ್ಳಿಗೆ ಎಲ್ಲ ಬರ್ತವೆ, ಎಲ್ಲ ಬರ್ತವೆ. ಅಕ್ಕಿ ಬರುತ್ತಾ? ಈ ಸರಿ ಹೆಂಗೆ ಎಲೆಕ್ಷನ್ ಯಾರಿಗೆ ಮಾಡ್ಬೇಕಂತಿದ್ದೀರಾ? ನೀವ್ ಯಾರಿಗೆ ಹೇಳ್ತೀರಿ? ನಾವು ಹೇಳಕ್ಕಾಗಲ್ಲ, ಅದು ನಿಮ್ದು ಓಟು, ನಿಮ್ಮ ಇಚ್ಛೆ ಅದು. ಮಾಡ್ಬೇಕು, ಮತ್ತೆ ದುಡ್ಡು ಹಾಕಿ ನಮ್ಗೆಲ್ಲ ಪಾಪ ಇಷ್ಟು ಬಡವ್ರಿಗೆಲ್ಲ ಇದು ಮಾಡಿದಾರ, ಅದಕ್ಕೆ ಮಾಡ್ತೀವಿ ಎಲ್ಲ. ಯಾರು ದುಡ್ಡು ಹಾಕಿರೋರು? ಸಿದ್ದರಾಮಯ್ಯ. ನಿಮ್ಮ ಮನೇಲಿ ಯಾರಿಗೆ ದುಡ್ಡು ಬರ್ತಕ್ಕ? ನಮ್ಗೆ ಬರ್ತದೆ. ಎಷ್ಟು ಬರುತ್ತೆ? 2,000. ಏನ್ ಮಾಡ್ತೀರಾ? ನಾವು ಹೊಲ ಕೆಲಸ ಮಾಡ್ತೀವಿ, ಎಸ್ ಐ ಕೆಲಸ, ಕೂಲಿ ಕೆಲಸ. ದುಡ್ಡು ಏನಾದ್ರು ಚೀಟಿ ಗಿಟಿ ಕಟ್ತೀರಾ? ಯಾರಿಗಾದ್ರೂ ಉಪಯೋಗಿಸ್ಕೊಂತೀವಿ. ನಾವೇನು ಕೊಟ್ಟಿರ್ತಾರಂದ್ರೆ ಮತ್ತೆ ಹಂಗಿರಕ್ಕಾಗಲ್ಲ. ಮತ್ತೆ ಮನೆಗೆ ಎಣ್ಣೆ ಬೆಣ್ಣೆ ಬೇಕು, ಸೋಪ್ ಬೇಕು, ಮತ್ತೆ ಅದಕ್ಕೆಲ್ಲ ಮಾಡ್ಕೊಂತೀವಿ. ಈ ಸರಿ ನೀವೆಲ್ಲ ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ನಾವ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ತಿವಿ. ನಾವೇನು ಅವ್ರಿಗೆ ಇವ್ರಿಗೆ ಅನ್ನಂಗಿಲ್ಲ, ಅಷ್ಟೇ. ಹಂಗ ಮಾಡ್ತಿರ್ತಾಳ ಅಂತ ಹೇಳಿದ್ರೆ ಅಷ್ಟೇ. ನೀವು ಅವ್ರು ಹೇಳಿದ್ರೆ ಗೊತ್ತಿಲ್ಲ, ನಾವ್ ಮಾಡ್ತಿರ್ತಾಳ. ನೀವ್ ಹೇಳ್ದಾರಿಗೆ ಮಾಡ್ತೀವಿ. ಕೋಟೆನಾಡು ಚಿತ್ರದುರ್ಗದಲ್ಲಿ ಜನಮತ ಯಾತ್ರೆಯನ್ನು ನಾವು ಮಾಡ್ತಾ ಇದೀವಿ. ಹಲವಾರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಒಂದಷ್ಟು ಜನ ಕಾಂಗ್ರೆಸ್ ಅಂತ ಹೇಳಿದ್ರು, ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರು, ಒಂದಷ್ಟು ಜನ
ನಮ್ಮ ಓಟನ್ನು ನಾವು ಯಾರಿಗೆ ಹಾಕ್ಬೇಕಂತ ನಾವು ಗೊಂದಲದಲ್ಲಿದ್ದೀವಿ ಅಂತ ಮಾತನ್ನ ಹೇಳಿದ್ರು. ಜನಸಂದಣಿ ಇರ್ತಕ್ಕಂಥ ಸ್ಥಳದಲ್ಲೂ ಕೂಡ ನಾವು ಬಂದು ಜನರನ್ನ ಮಾತನಾಡಿಸ್ತೀವಿ. ಯುಗಾದಿಯ ಹಬ್ಬದ ಕಾರಣಕ್ಕಾಗಿ ಖರೀದಿ ಭರಾಟೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಹಳ್ಳಿಯಿಂದ ಬಂದಂಥವರು ಖರೀದಿಗಳನ್ನ ಮಾಡ್ತಿರುವಂಥ ನಾವು ನೋಡಿರ್ಬೋದು. ಇವತ್ತು ಎಲ್ಲ ಅಂಗಡಿಗಳಲ್ಲೂ ಕೂಡ ಇವತ್ತು ಜನರು ಇರ್ತಕ್ಕಂಥದ್ದು. ಅವರೆಲ್ಲ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹಿಸ್ತಿದ್ದೀವಿ. ಅವರ ಅನಿಸಿಕೆಗಳು ಏನಂತೇಳಿ. ನಮಸ್ತೆ ಅಮ್ಮ. ನಮಸ್ತೆ. ಯಾವ ಊರಿಂದ ಬಂದ್ರಿ? ಮರಡಿಹಳ್ಳಿ. ಹೌದಾ, ಏನಕ್ಕೆ ಬಂದಿದ್ರಿ ಇಲ್ಲಿ? ಬಟ್ಟೆ ತಗೊಂಡೋಗೋದು. ಹೌದಾ, ಈಗ ನಾವು ಲೋಕಸಭೆ ಚುನಾವಣೆದ ಅಭಿಪ್ರಾಯ ಸಂಗ್ರಹ ಮಾಡಕ್ ಬಂದಿವಮ್ಮ. ನಿಮಗೆ ಈ ಸರಿ ಯಾರು ಬಂದ್ರೆ ಒಳ್ಳೇದು ಮತ್ತು ಇಲ್ಲಿ ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಮೋದಿ. ಯಾಕೆ ಮೋದಿಯವ್ರಿಗೆ ಓಟ್ ಹಾಕಬೇಕು ಅನ್ಕೊಂಡಿದ್ರಮ್ಮ? ಅವರು ಸುಮ್ಮನೆ ಚೆನ್ನಾಗಿ ಕೆಲಸಗಳು ಚೆನ್ನಾಗಿ ಮಾಡಿಸ್ತಾರೆ, ರೋಡ್ ಅವು ಇವು ಅಂತ. ಕಾಂಗ್ರೆಸ್ನವ್ರು ಏನು ಕೆಲಸ ಮಾಡಿಲ್ಲಮ್ಮ? ಅವರು ಮಾಡಿದಾರೆ, ಇಲ್ಲ ಅಂತಲ್ಲ. ಮೋದಿಗೆ ಅಂತ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಇಲ್ಲ ಸರ್. ಅಣ್ಣ ಬನ್ನಿ. ಯಾವ್ರಣ್ಣ? ನಮ್ದು ಇಲ್ಲ ಐಮಗಳು. ಹೌದಾ, ಈ ಕಡೆ ತಿರುಗಿ. ಇರ್ಲಿ ಬಿಡಿ ಸರ್, ಆ ಕಡೆ ತಿರುಗಿ ಅಣ್ಣ. ಎಲ್ಲ ಯಾರಿಗೆ ಮಾಡ್ಬೇಕಂತೀರಿ ಸರಿ? ನಾವ್ ಯಾರಿಗೆ ಮಾಡೋದು ಸರ್? ಬಿಜೆಪಿಗೆ ಮಾಡ್ತೀವಿ. ಬಿಜೆಪಿಗೆ? ಮೋದಿ ಬಿಜೆಪಿಗೆ ಮಾಡೋದು. ಬಿಜೆಪಿಗೆ ಮಾಡೋದು. ಯಾಕೆ ಮಾಡೋದು ಅಂದ್ರೆ ಮಾಡಿಸ್ತೀವಿ ಅಂತಾರೆ, ಯಾತು ಮಾಡಿಲ್ಲ, ಯಾತು ಕೊಟ್ಟಿಲ್ಲ. ಅದೊಂದು ಬಿಜೆಪಿಗೆ ಮಾಡೋದು. ಓಕೆ. ಏನು ವ್ಯಾಪಾರ ಇಲ್ಲ. ಯಾಕೆ? ಮಳೆ ಬೆಳೆ ಕಮ್ಮಿ ಈ ವರ್ಷ, ಹಾಗಾಗಿ ಬಿಸ್ನೆಸ್ ಡೌನ್ ಆಗಿದೆ. ಹೌದಾ? ಇಲ್ಲಿ ಎಲೆಕ್ಷನ್ ಎಲ್ಲ ಜನ ಬರ್ತಾ ಇದಾರ, ಓಡಾಡ್ತಿದಾರ? ಇನ್ನು ಏನಂತ ಎಲೆಕ್ಷನ್ ಏನು ಕಾವಿಲ್ಲ. ಎಲೆಕ್ಷನ್ ಯಾವ ನಿಮ್ದಣ್ಣ? ಇದಾವ್ರೆ. ಏನು ನಡೀತಿದೆ ಅಣ್ಣ ಇಲ್ಲೆಲ್ಲ? ಇಲ್ಲಿ ನಮಗೆ ಅಷ್ಟೇ, ನಾವು ಮಾಹಿತಿ ಪ್ರಕಾರ ಇಲ್ಲೆಲ್ಲ ಬರೋರು ಮಾತಾಡೋರು ಅದ್ರದ್ದೇನು ರಾಜಕಾರಣ ಏನು ಗೊತ್ತಾಗಲ್ಲ. ಬರೀ ಸದ್ಯ ವ್ಯಾಪಾರದೇ ನೋಡ್ತಾ ಇರ್ತೀವಿ. ಹೌದಾ? ನಿಮ್ದೆಲ್ಲ ಯಾವ ಪಾರ್ಟಿ ಕಣೆ? ನಮ್ದು ಪಾರ್ಟಿ ಇಂಥದ್ದಿಲ್ಲ, ನಮಗೆ ಒಳ್ಳೆ ಕೆಲಸ ಮಾಡೋ ಅಂತಾರೆ ಇದ್ರೆ ಅಭ್ಯರ್ಥಿ ಓಟ್ ಹಾಕಿ. ಹೌದಾ? ಅಂದ್ರೆ ಓಟ್ ಹಾಕುವಾಗ ಯಾರಿಗೆ ಹಾಕಿ ಒಳ್ಳೇದು ಅವ್ರ ಬಗ್ಗೆ ತಿಳ್ಕೊತೀರಾ? ತಿಳ್ಕೊಂತೀವಿ, ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಟೈಮಲ್ಲಿ ಹಾಕ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.